ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬನ್ನಿ ನಾವು ಕುಂಬಾರರ ಕಾಲೋನಿಗೆ ಹೋಗೋಣ. ಸುಮಾರು 400 ವರ್ಷಗಳ ಹಿಂದೆ ರೈಲ್ವೆ ಕಾಮಗಾರಿ ಕೆಲಸಕ್ಕೆಂದು ಸುಮಾರು 40 ಕುಟುಂಬಗಳು ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಿಂದ ವಲಸೆ ಬಂದಿರುತ್ತಾರೆ. ರೈಲ್ವೆ ಕೆಲಸ ಮುಗಿಸಿ ಇಲ್ಲೇ ಉಳಿಯುತ್ತಾರೆ. ಅದೇ ಜಾಗವೇ ಇಂದಿನ ಕೋಟರಿ ಟೌನ್. ಹಿಂದೆ ಇದೇ ಜಾಗ ಒಂದು ದೊಡ್ಡ ಕೆರೆಯಾಗಿತ್ತು. ಇಲ್ಲಿ ಜೇಡಿ ಮಣ್ಣಿಗೆ ಯಾವುದೇ ಕೊರತೆ ಇರಲಿಲ್ಲ. ಕೆಲಸ ಇಲ್ಲದ ಈ 40 ಕುಟುಂಬಗಳು ಜೀವನ ಆಧಾರಕ್ಕೆ ಸ್ವಂತ ಕುಂಬಾರಿಕೆ ಕೆಲಸವನ್ನ ಮಾಡಲು ತೊಡಗಿದ್ದರಂತೆ. ಆಗಿನ ಮೈಸೂರು ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಕುಂದು ಕೊರತೆ ವಿಚಾರಿಸಿ ವಾಸಿಸಲು ಮನೆಗಳನ್ನು ನೀಡಿ ಬೇಕಾದ ಸವಲತ್ತುಗಳನ್ನು ಒದಗಿಸಿಕೊಟ್ರಂತೆ. ಇನ್ನು ಮಡಿಕೆ ಕುಡಿಕೆಗಳನ್ನು ವ್ಯಾಪಾರ ಮಾಡಲು ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿ ಜಾಗ ಕೊಟ್ಟು ಅವರು ಮಾಡಿದಂಥ ಮಣ್ಣಿನ ಮಡಿಕೆ ಕುಡಿಕೆಗಳನ್ನು ಮಹಾರಾಜರೇ ಖರೀದಿಸಿದರಂತೆ. ಹಿಂದಿನ ಕಾಲದಲ್ಲಿ ಎಲ್ಲರೂ ಹೆಚ್ಚಾಗಿ ಆಹಾರವನ್ನ ಬೇಯಿಸಲು ಮಣ್ಣಿನ ಮಡಕೆಗಳನ್ನೇ ಉಪಯೋಗಿಸುತ್ತಿದ್ದರು. ಇದರಿಂದ ಇವರ ಜೀವನ ನಡೆಯುತ್ತಿತ್ತು. ಈಗಲೂ ಇವರ ಮನೆಗಳಲ್ಲಿ ಮೈಸೂರು ಮಹಾರಾಜರ ಫೋಟೋವನ್ನ ಇಟ್ಟು ಪೂಜಿಸುತ್ತಿದ್ದಾರೆ. ಕೆಲವು ಕುಟುಂಬದ ಮನೆಗಳು ಈಗಲೂ ಇವೆ. ಈಗಿನ ಯುವ ಜನಾಂಗ ಬೇರೆ ಬೇರೆ ಉದ್ಯೋಗ ಆರಿಸಿ ಬೇರೆ ಕಡೆಗಳಲ್ಲಿ ನೆಲೆಸಿರುತ್ತಾರೆ. ಇನ್ನುಳಿದ ಕೆಲವರು ತಮ್ಮ ಹಿರಿಯರ ತಲೆಮಾರಿನಿಂದ ಬಂದಂತಹ ಕುಂಬಾರಿಕೆಯ ಕೆಲಸವನ್ನ ಮುಂದುವರಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದವರು ಇದ್ದಾರೆ. ಕುಂಬಾರರ ಸಂಘದ ಅಧ್ಯಕ್ಷರಾದ ರಾಜಶೇಖರ್ ಅವರು ಈ ವಿಷಯವನ್ನ ತಿಳಿಯಪಡಿಸುತ್ತಾರೆ. ನಮ್ಮ 5 ತಲೆಮಾರಿನ ಕುಟುಂಬಗಳು ಕುಂಬಾರಿಕೆಯ ಕಷ್ಟವಾದ ಕೆಲಸವನ್ನ ಬಿಡದೆ ಮುಂದಿನ ಪೀಳಿಗೆಗೆ ಶ್ರದ್ಧೆಯಿಂದ ಯಾವುದೇ ಕೆಲಸವನ್ನು ಮಾಡಿದರೆ ಜೀವನೋಪಾಯಕ್ಕೆ ಏನೂ ತೊಂದರೆ ಇಲ್ಲ. ಈಗಿನ ಕಾಲಕ್ಕೆ ಮಾರುಕಟ್ಟೆಯಲ್ಲಿ ಕುಡಿಗೆಗಳಿಗೆ ಬೇಡಿಕೆ ಇದೆ. ಹೋಟೆಲ್ ಉದ್ಯಮಕ್ಕೆ ಈಗಿನ ಕಾಲಕ್ಕೆ ತಕ್ಕಂತೆ ಎಲ್ಲ ತರಹದ ಮಣ್ಣಿನಿಂದ ಮಾಡಿದ ವಸ್ತುಗಳನ್ನು ಆನ್ಲೈನ್ ಮುಖಾಂತರ ಆರ್ಡರ್ ತೆಗೆದುಕೊಂಡು ಮಾಡಿಕೊಡುತ್ತೇವೆ. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಅಂತ. ನಾನು ಕುಂಬಾರ ಕೆಲಸ ಹುಟ್ಟಿದಾಗಿಂದ ಮಾಡ್ತಿದ್ದೆ. ಅಂದರೆ ಒಂದು ಬಾಲ್ಯದಿಂದ ಒಂದು 7-8 ವಯಸ್ಸು ಇರುವಾಗಿಂದ ಇದು ಮಾಡ್ತಾಯಿದ್ದೆ. ಸುಮಾರು 50 ವರ್ಷದಿಂದ ಮಾಡ್ತಾಯಿದ್ದೀನಿ. ಈಗ 57 ವರ್ಷ ವಯಸ್ಸಾಗಿದೆ. ಕುಂಬಾರಿಕೆ ಕೆಲಸ ಇದು 5 ತಲೆಮಾರಿಂದ ಪಾರ್ಟಿ ಟೌನಲ್ಲಿ ಮಾಡ್ತಾಯಿದ್ದೀವಿ ಕೆಲಸ. ಇದು ಪಾರ್ಟಿ ಟೌನ್ ಇದು ತಲತಲಾಂತರದಿಂದ ಪಾರಂಪರ್ಯವಾಗಿ ಕುಂಬಾರಿಕೆ ಕೆಲಸ ಒಂದು 4-5 ತಲೆಮಾರಿಂದ ಮಾಡ್ತಾಯಿದ್ದೀವಿ. ಮೈಸೂರು ಮಹಾರಾಜರ ಕಾಲದಲ್ಲಿ ನಾಲ್ವಡಿ ಕೃಷ್ಣದೇವರಾಯ ಒಡೆಯರ್ ಅವರು ನಮ್ಮ ಮುತ್ತಾತಂದರಿಗೆ ಒಂದು 40 ಮನೆಗಳು ಈ ಕುಂಬಾರಿಕೆ ಕೆಲಸ ಮಾಡಲು ಮನೆಗಳು ಕೊಟ್ಟಿರ್ತಾರೆ. ಆ ಮನೆಯಲ್ಲಿ ಕೆಲಸ ಮಾಡಿ ಈಗ ಜಾಗ ಸಾಲದೆ ಈಗ ಒಂದು 100 ಅಡಿಗೆ 200 ಅಡಿ ಸರ್ಕಾರಕ್ಕೆ ನಮ್ಮ ಜನಾಂಗದವ್ರ ಬೇಡಿಕೆ ಇಟ್ಟು ಸುಮಾರು ಒಂದು 50 ವರ್ಷದ ಮುಂಚೆ ಒಂದು 40 ಜನರಿಗೆ ವರ್ಕಿಂಗ್ ಶೆಡ್ಗಳು ಕೊಟ್ಟವ್ರೆ ಕೆಲಸ ಮಾಡೋಕ್ಕೆ. ಈ ಕುಂಬಾರಿಕೆ ಕೆಲಸಗಳು ನಡ್ಸ್ಕೊಂಡು ಬರ್ತಾ ಇದೀವಿ. ಈ ಕೆಲಸದಲ್ಲಿ ಲಾಭಾಂಶ ಇಲ್ಲ, ಬಟ್ ನಾವು ಓದ್ಬಿಟ್ಟು ಕೆಲಸಗಳು ಇಲ್ಲದೆ ಇರೋದ್ರಿಂದ ನಾವು ಇದೇ ಕೆಲಸದಲ್ಲಿ ಚಿಕ್ಕ ವಯಸ್ಸಿಂದ ನೋಡಿ ಅಭ್ಯಾಸ ಆಗೋದ್ರಿಂದ ಇದೇ ಕೆಲಸದಲ್ಲಿ ನಾವು ನಮ್ಮ ಹೆಂಡತಿ ಮಕ್ಕಳೆಲ್ಲ ಇದನ್ನೇ ಮಾಡ್ತಾ ಇದೀವಿ. ಈಗ ಇದರಲ್ಲೇ ಬೆಳೆದು ಬಂದಿದ್ದೀವಿ. ಅದರಿಂದ ಈ ಕೆಲಸ ಬಿಡೋಕ್ಕೂ ಆಗಲ್ಲ. ಇದನ್ನ ಇನ್ನೂ ಡೆವಲಪ್ ಮಾಡ್ಬೋದು. ಏನಂದರೆ ಫೈನಾನ್ಷಿಯಲಿ ನಾವು ಇನ್ನೂ ಹಿಂದಕ್ಕಿದ್ದೀವಿ ತುಂಬ. ಈ ಜಾಗ ಪಾರ್ಟಿ ಟೌನ್ ಇದ್ರ ಸ್ಪೆಷಾಲಿಟಿ ಏನಂದರೆ ನಿಮಗೆ ಒಂದೇ ಸೂರಿನಡಿಯಲ್ಲಿ ಎಲ್ಲ ಥರದ ಐಟಮ್ಸ್ಗಳು ಕಮ್ಮಿ ರೇಟ್ಗೆ ಸಿಗುತ್ತೆ. ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಿಮಗೆ ಮದುವೆಗಾಗಲಿ, ಮುಂಜಿಗಾಗಲಿ, ಡೆಕೋರೇಷನ್ಗಾಗಲಿ, ಹೋಟೆಲ್ ಪರ್ಪಸ್ಗೆ ಆಗಲಿ, ಯೂಟೆನ್ಸಿಲ್ ಪ್ರಾಡಕ್ಟ್ಸು, ಮನೆಗೆ ಅಡುಗೆ ಮಾಡೋದಾಗಲಿ ಎಲ್ಲ ಪ್ರಾಡಕ್ಟ್ಸು, ಪೂಜೆ ಪುರಸ್ಕಾರದಿಂದ ಹಿಡಿದ್ಬಿಟ್ಟು ಎಲ್ಲ ಪ್ರಾಡಕ್ಟ್ಸ್ಗಳು ಇಲ್ಲಿ ನಿಮಗೆ ಸಿಗುತ್ತೆ ಪಾರ್ಟಿ ಟೌನ್ ಬಂದರೆ. ಪಾರ್ಟಿ ಟೌನ್ ತುಂಬ ಪುರಾತನವಾದ ಜಾಗ ಇದು. ನಮ್ಮ ಸಂಘನೂ ಇದೆ, ಕುಂಬಾರ ಕರಕುಶಲ ಕೈಗಾರಿಕಾ ಸಹಕಾರ ಸಂಘ ಅಂತ. ಈ ಸಂಘದ ಮುಖಾಂತರ ನಾವೆಲ್ಲ ವ್ಯಾಪಾರಗಳು ಮಾಡ್ತೀವಿ. ಒಳ್ಳೆ ಐಟಮ್ಸ್ಗಳು ನಿಮ್ಗೆ ಸಿಗುತ್ತೆ ಕಮ್ಮಿ ಬೆಲೆಗೆ, ಬಂದು ತಗೊಳ್ಬೋದು. ಇಲ್ಲಿ ನೀವು ಗೂಗಲಲ್ಲಿ ಪಾರ್ಟಿ ಟೌನ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಪಾರ್ಟಿ ಟೌನ್ ಮೆಟ್ರೋ ಸ್ಟೇಷನ್ ಅಡ್ಜಸೆಂಟೇ ಇರೋದು. ಈಗ ನನ್ನ ನಂಬರ್ ತಗೊಂಡ್ರೆ ನಾನು ಕುಂಬಾರ ಸಂಘದ ಪ್ರೆಸಿಡೆಂಟು. ನಾನು 9449231077 ಕಾಂಟ್ಯಾಕ್ಟ್ ಮಾಡಿ. ಜಾಸ್ತಿ ಇಲ್ಲ, ಏನಾದರೂ ಬೆಳಗಿಂದ ರಾತ್ರಿವರೆಗೂ ಒಂದು 1000 ಮಡಿಕೆ ಮಾಡಿದ್ರೆ ಈ ರೀತಿ ಈಗ ಮಾಡ್ತಿರೋ ನಾನು ಮಡಿಕೆ ಈಗ ಮ್ಯಾಕ್ಸಿಮಮ್ ಒಂದು 1000 ರೂಪಾಯಿ ಲಾಭ ಸಿಕ್ಕಿದ್ರೆ ಜಾಸ್ತಿ. ಅದು ಮಳೆಗಾಲದಲ್ಲಿ ಬಂದರೆ ಡ್ಯಾಮೇಜ್ಗಳು ಜಾಸ್ತಿ, ರಾ ಮೆಟೀರಿಯಲ್ಸ್ಗಳು ಸಿಗಲ್ಲ. ಬೆಂಗಳೂರು ಸಿಟಿಯಲ್ಲಿ ಕರೆಂಟ್ ಬಿಲ್ಲು ಕಮರ್ಷಿಯಲ್ ಆಗ್ತಾರೆ. ಸರ್ಕಾರದಿಂದ ಯಾವುದೇ ಸವಲತ್ತುಗಳಾಗಲಿ ಲಾಭಾಂಶಗಳು ನಮಗೆ ಸಹಾಯಗಳಾಗಲಿ ಯಾವುದೂ ಸಿಗ್ತಾ ಇಲ್ಲ. ಇದು ತುಂಬ ಪುರಾತನವಾದ ಜಾಗ. ಈ ಕುಂಬಾರಿಕೆ ಕೆಲಸ ಈಗ ಕರ್ನಾಟಕದಲ್ಲಾಗಲಿ ಬೇರೆ ಯಾವುದೇ ಸ್ಟೇಟ್ಗಳಾಗಲಿ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಮಾಡೋಕ್ಕಿಂತ ಸಿಟಿಯಲ್ಲಿ ಇಂಥ ಜಾಗದಲ್ಲಿ ಮಾಡೋದೆಲ್ಲ ತುಂಬ ಚಾಲೆಂಜಿಂಗು. ಆ ಕೆಲಸ ನಾವು ಇದನ್ನು ಅಭಿವೃದ್ಧಿ ಪಡಿಸ್ಕೊಂಡು ಡೆವಲಪ್ ಮಾಡ್ಕೊಂಡು ಬರೋದಂತೆಲ್ಲ ತುಂಬ ಚಾಲೆಂಜಿಂಗ್ ಆಗಿ ಕೆಲಸ ಇರೋದ್ರಿಂದ ಸರ್ಕಾರ ಇಂಥ ಕುಶಲ ಕಾರ್ಮಿಕರ ಬಗ್ಗೆ ಗಮನ ಬಿಟ್ಟು ನಮಗೂ ಸಪೋರ್ಟ್ ಮಾಡಬೇಕಿಂತ ಎಲ್ಲೆಲ್ಲಿ ಇದೆ, ಯಾವ್ಯಾವ ಸ್ಟೇಟ್ಗಳಲ್ಲಿ ಯಾವ ರೀತಿ ತೊಂದರೆಗಳಿದೆ ಅಂತ ಗಮನಿಸಿ ಸರ್ಕಾರ ಸ್ಪಂದಿಸಬೇಕಂತ ಕೇಳ್ಕೊಳ್ತೀವಿ.
ಆದರೆ ಲಾಭಾಂಶ ಕಡಿಮೆ ಎಂದು ಹೇಳುತ್ತಾರೆ. ನೀರು, ಜೇಡಿಮಣ್ಣು, ಕರೆಂಟು ಎಲ್ಲ ಬೆಲೆ ಜಾಸ್ತಿ ಇದ್ದರೂ ಇದೇ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ತಿಂಗಳಿಗೆ 10,000 ಕಾಫಿ ಟೀ ಕಪ್ಪುಗಳನ್ನು ಆರ್ಡರ್ಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಜೇಡಿ ಮಣ್ಣನ್ನು ಹೊಸಕೋಟೆಯ ಕುಡ್ಲುವಿನಿಂದ ತರಿಸಿಕೊಳ್ಳುತ್ತೇವೆ. ಒಂದು ಟ್ರ್ಯಾಕ್ಟರ್ 15ರಿಂದ 18,000 ರೂಪಾಯಿ ವೆಚ್ಚ ತಲುಗುತ್ತದೆ. ತಲತಲಾಂತರದಿಂದ ರಕ್ತಗತವಾಗಿ ಬಂದಿರುವಂತಹ ಕುಲಕಸಬು ಬಿಡುವ ಹಾಗಿಲ್ಲ, ಮುಂದುವರಿಸಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು. ಇನ್ನು ಸರ್ಕಾರದಿಂದ ನಮಗೆ ಯಾವುದೇ ರೀತಿಯ ಸಹಾಯ ಇಲ್ಲ. ಇನ್ನು ಮುಂದಾದರೂ ಸರ್ಕಾರ ನಮಗೆ ಮಾರ್ಕೆಟಿಂಗ್ ಮಾಡಲು ಸವಲತ್ತುಗಳನ್ನು ಒದಗಿಸಬೇಕು ಎಂದು ಅವರು ತಮ್ಮ ವೇದನೆಯನ್ನು ತಿಳಿಸಿರುತ್ತಾರೆ. ವರದಿ ರವಿಕುಮಾರ್. ಇನ್ನು ಜೇಡಿ ಮಣ್ಣಿನ ಕಲಾಕೃತಿಗಳು ಬೇಕಾದಲ್ಲಿ ಇವರನ್ನ ಸಂಪರ್ಕಿಸಿ. ರಾಜಶೇಖರ್, ಮೊಬೈಲ್ ಸಂಖ್ಯೆ 9449231077.